ಫಸ್ಟ್ ಕ್ವಶನ್ ಇದೇನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ದ ಫಾಲೋಯಿಂಗ್ APs ಫೈಂಡ್ ದ ಮಿಸ್ಸಿಂಗ್ ಟರ್ಮ್ಸ್ ಇನ್ ದ ಬಾಕ್ಸಸ್. ಓಕೆ, ಸೊ ನಾವು ಇವಾಗ ಮಿಸ್ಸಿಂಗ್ ಟರ್ಮ್ ಹಿಡಿಬೇಕು. ಓಕೆ, ಇಲ್ಲಿ ಏನೇನ್ ಮಿಸ್ ಆಗಿದೆ ನೋಡ್ರಿ. ನಾರ್ಮಲ್ ಆಗಿ ಏನಂತ ಅಂತೀವಿ ಇದನ್ನ A1, ಇದನ್ನ A2, ಇದನ್ನ A3, ಇದನ್ನ A4 ಅಂತ ತಗೊಂತೀವಿ. ಓಕೆ, ಈಗ ನಾವು ಏನೇನ್ ಫೈಂಡ್ ಮಾಡ್ಬೇಕು, ನಾವ್ ಇವಾಗ A1 ಫೈಂಡ್ ಮಾಡ್ಬೇಕು, A3 ಫೈಂಡ್ ಮಾಡ್ಬೇಕು. ಓಕೆ, A1 ಫೈಂಡ್ ಮಾಡ್ಬೇಕು, A3 ಫೈಂಡ್ ಮಾಡ್ಬೇಕು. ಅದನ್ನ ಯಾವ ತರ ಮಾಡ್ಬೇಕು ನೋಡ್ರಿ. ಓಕೆ, ಅವ್ನು ಏನ್ ಕೊಟ್ಟಿದ್ದಾನೆ, A2 ಕೊಟ್ಟಿದ್ದಾನೆ, A4 ಕೊಟ್ಟಿದ್ದಾನೆ. ಸೊ ಇಲ್ಲಿ ಬರೀತೀನಿ A2 ಬಂದ್ಬಿಟ್ಟು 13, ಆಮೇಲೆ ಇಲ್ಲಿ A4 ಬಂದ್ಬಿಟ್ಟು ಏನ್ ಕೊಟ್ಟಿದ್ದಾರೆ, 3 ಅಂತ ಕೊಟ್ಟಿದ್ದಾರೆ. ಈಗ ನಿಮಗ್ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ A2 ನ ಏನಂತ ಬರಿಬಹುದು, ನಾನು A2 ನ ನಾನು A+1D ಅಂತ ಬರಿಬಹುದು, ಇಸ್ ಈಕ್ವಲ್ ಟು 15. ಇದು ಗೊತ್ತಿರ್ಬೇಕು. ಈಕ್ವೇಶನ್ 1 ನಿಮ್ಗೆ ಏನ್ ಗೊತ್ತಿರ್ಬೇಕು, A2 ನ ಏನಂತ ಬರಿಬಹುದು, A+1D ಅಂತ ಬರಿಬಹುದು. ಅದೇ ರೀತಿ A4 ನ ಏನಂತ ಬರಿಬಹುದು, A4 ನ A+3D ಅಂತ ಬರಿಬಹುದು. ಓಕೆ, ಈಗ ನಮಗೆ ಎರಡು ಇಕ್ವೇಶನ್ ಬಂತು. ಓಕೆ, ಇದು ಒಂದು ಇಕ್ವೇಶನ್, ಇದು ಒಂದು ಇಕ್ವೇಶನ್. ಇವರಿಬ್ಬರನ್ನ ಸಾಲ್ವ್ ಮಾಡೋಣ. ಓಕೆ, ಸಾಲ್ವ್ ಈಕ್ವೇಶನ್ 1 9. ಓಕೆ, A+1D ಇಸ್ ಈಕ್ವಲ್ ಟು 13, ಅದ್ರ ಕೆಳಗಡೆನು A+3D ಇಸ್ ಈಕ್ವಲ್ ಟು 3. ಓಕೆ, ಈಗ ನಾವೇನ್ ಮಾಡ್ಬೇಕು, ಎಲಿಮಿನೇಷನ್ ಮೆಥಡ್ ಇಂದ ಸಾಲ್ವ್ ಮಾಡ್ಬೇಕು. ಯಾವ ಮೆಥಡ್, ಎಲಿಮಿನೇಷನ್ ಮೆಥಡ್. ಅದನ್ನ ಯಾವ ತರ ಮಾಡ್ಬೇಕು ನೋಡ್ಲಿ. ಓಕೆ, ಎಲಿಮಿನೇಷನ್ ಮೆಥಡ್ ಮಾಡ್ಬೇಕಾದ್ರೆ ಐದರ್ ಎರಡು ಈಕ್ವೇಶನ್ ಅಲ್ಲಿ ಎ ಆದ್ರೂ ಸೇಮ್ ಇರಬೇಕು, ಇಲ್ಲ ಡಿ ಆದ್ರೂ ಸೇಮ್ ಇರಬೇಕು. ಇಲ್ಲಿ ನೀವು ನೋಡ್ರೆ ಎರಡು ಎ ಇದೆ, ಇವರಿಬ್ರು ಸೇಮ್ ಇದಾರೆ. ಸೊ ಈಗ ಏನ್ ಮಾಡ್ಬೇಕಂದ್ರೆ ಎರಡು ಸೇಮ್ ಇದ್ದಾಗ ಕ್ಯಾನ್ಸಲ್ ಆಗಲ್ಲ. ಅಂದ್ರೆ ಇಲ್ಲಿ ಪ್ಲಸ್ ಎ ಇದೆ, ಇಲ್ಲಿ ಪ್ಲಸ್ ಎ ಇದೆ, ಇವಾಗ ಕ್ಯಾನ್ಸಲ್ ಆಗಲ್ಲ. ಇವಾಗ ಏನ್ ಮಾಡ್ಬೇಕು, ಕೆಳಗಡೆ ಚೇಂಜ್ ಮಾಡ್ಬೇಕು. ಈ ಪ್ಲಸ್ ಇರೋದ್ ಏನ್ ಮಾಡ್ತೀನಿ, ಮೈನಸ್ ಅಂತ ಬರ್ಕೊಂತೀನಿ. ಅವಾಗ ಏನಾಗುತ್ತೆ, ಮೂವರ್ನ ಚೇಂಜ್ ಮಾಡ್ಬೇಕು. ಒಂದ್ ಕಡೆ ಚೇಂಜ್ ಆದ್ರೆ ಇಲ್ಲಿ ಚೇಂಜ್ ಮಾಡ್ಬೇಕು, ಇಲ್ಲಿ ಚೇಂಜ್ ಮಾಡ್ಬೇಕು. ಅವಾಗ ಏನಾಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಇಲ್ಲಿ ಕೂಡ ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಆಮೇಲೆ ಏನಾಯ್ತು, ಈ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗುತ್ತೆ. ಈಗ ಒಂದು ಪ್ಲಸ್ ಮೈನಸ್ ಇದ್ದಾಗ ಏನ್ ಮಾಡ್ಬೇಕು, ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 3 ಅಲ್ಲಿ 1 ಹೋದ್ರೆ 2, 2D ಇಸ್ ಈಕ್ವಲ್ ಟು. ಓಕೆ, ಈಗ 13 ಅಲ್ಲಿ 3 ಹೋದ್ರೇನು. ಓಕೆ, ಈಗ ನೆಕ್ಸ್ಟ್ -2D ಇಸ್ ಈಕ್ವಲ್ ಟು 10, D ಇಸ್ ಈಕ್ವಲ್ ಟು 10 ಇಂಟು -2 ಈ ಕಡೆ ಬಂದ್ರೆ ಡಿವೈಡ್ ಬೈ -2 ಆಗುತ್ತೆ. ಪ್ಲಸ್ ಡಿವೈಡ್ ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್, ಪ್ಲಸ್ ಡಿವೈಡ್ ಬೈ ಮೈನಸ್, ಮೈನಸ್ 2 1 2 5. ಸೊ ಡಿ ವ್ಯಾಲ್ಯೂ ಏನು, -5 ಅಂತ ಗೊತ್ತಾಯ್ತು. ಓಕೆ, ಈಗ ಡಿ ಗೊತ್ತಾಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡ್ರಿ. ಡಿ ಗೊತ್ತಾದ್ಮೇಲೆ ಪುಟ್ ಡಿ ಇಸ್ ಈಕ್ವಲ್ ಟು -5 ಇನ್ ಈಕ್ವೇಶನ್ 1. ಐದರ್ ನೀವು 1 ಅಲ್ಲಾದ್ರೂ ಹಾಕ್ರಿ, ಇಲ್ಲ 2 ಅಲ್ಲಾದ್ರೂ ಹಾಕ್ರಿ. ಈಗ ಏನಾಗುತ್ತೆ ನೋಡ್ರಿ, A+1D ಇಸ್ ಈಕ್ವಲ್ ಟು 13, A+1 ಇಂಟು ಡಿ ಇದ್ದಲ್ಲಿ -5 ಹಾಕ್ತೀನಿ, ಇಸ್ ಈಕ್ವಲ್ ಟು 13. ಈಗ ಪ್ಲಸ್ ಇಂಟು ಮೈನಸ್, ಮೈನಸ್ 1 5 ಮೈನಸ್ ಆಯ್ತು, 1 5 5 ಇಸ್ ಈಕ್ವಲ್ ಟು 13. ಎ ಇಸ್ ಈಕ್ವಲ್ ಟು 13. ಈ -5 ಆ ಕಡೆ ಹೋದ್ರೆ +5 ಆಗುತ್ತೆ. ಎ ಇಸ್ ಈಕ್ವಲ್ ಟು 13 + 5 ಎಷ್ಟು, 18. ಸೊ ಈಗ ನಮಗೆ ಎ ವ್ಯಾಲ್ಯೂ 18 ಅಂತ ಗೊತ್ತಾಯ್ತು, ಡಿ ವ್ಯಾಲ್ಯೂ -5. ಓಕೆ, ಸೊ ಡಿ ವ್ಯಾಲ್ಯೂ ಇಲ್ಲಿ ಬರ್ತೀನಿ -5. ಸೊ ನಿಮಗೆ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ ಎ ಡಿ ಗೊತ್ತಾದ್ರೆ ಯಾವ ಟರ್ಮ್ ಆದ್ರೂ ಕಂಡುಹಿಡಿಬಹುದು. ಈಗ ನಮಗೆ ಏನೇನ್ ಕಂಡುಹಿಡಬೇಕು, A1 A3. ಓಕೆ, ಸೊ ಇಲ್ಲಿ ಬರಿತೀನಿ, A1 ಅಂದ್ರೂ ಒಂದೇ, ಎ ಅಂದ್ರೂ ಒಂದೇ. ಸೊ A1 ವ್ಯಾಲ್ಯೂ 18 ಅಂತ ಗೊತ್ತಾಯ್ತು. ಇನ್ನೊಂದೇನು, A3 ಕಂಡುಹಿಡಬೇಕು. A3 ಅಂದ್ರೆ ಮತ್ತೆ A+2D. ಸೊ ಎ ಇದ್ದಲ್ಲಿ 18 ಹಾಕ್ತೀನಿ, 2 ಇಂಟು ಡಿ ಇದ್ದಲ್ಲಿ -5 ಹಾಕ್ತೀನಿ. 18 ಪ್ಲಸ್ ಇಂಟು ಮೈನಸ್, ಮೈನಸ್ 2 5 10. 8 ಅಲ್ಲಿ 10 ಹೋದ್ರೆ 8. ಓಕೆ, ಸೊ ಫಸ್ಟ್ ಟರ್ಮು 18, ಥರ್ಡ್ ಟರ್ಮು 8. ಓಕೆ, ಇಲ್ಲಿ ಬರ್ಬಿಡೋಣ, ಇದು 18, ಇದು 8. ಓಕೆನಾ, ಇದು ಇದ್ರದ್ದು ಸೊಲ್ಯೂಷನ್. ಸೆಕೆಂಡ್ ಕ್ವಶನ್ ನೋಡ್ರಿ, ನಾವು ಇವೆಲ್ಲ ಮಿಸ್ಸಿಂಗ್ ಟರ್ಮ್ಸ್ ಕಂಡುಹಿಡಬೇಕು. ಓಕೆ, ಫಸ್ಟ್ ನಾವೇನ್ ತಗೊಳ್ಳೋಣ, ಇದು A1, ಇದು A2, ಇದು A3, ಇದು A4, ಇದು A5. ಸೊ ನಾನು ಇವಾಗ ಏನೇನ್ ಕಂಡಿಬೇಕು, A1 ಕಂಡಿಬೇಕು, A3 ಕಂಡಿಬೇಕು, A4 ಫೈಂಡ್ ಮಾಡಬೇಕು, ಆಮೇಲೆ A5 ಫೈಂಡ್ ಮಾಡಬೇಕು. ಓಕೆ, ಈಗ ನಮಗೆ ಏನೇನ್ ಕೊಟ್ಟಿದ್ದಾರೆ ನೋಡ್ರಿ. A2 ಕೊಟ್ಟಿದ್ದಾರೆ, ಆಮೇಲೆ ಇಲ್ಲಿ A6 ಕೊಟ್ಟಿದ್ದಾರೆ. ಓಕೆ, ಸೊ A2 ಬಂದ್ಬಿಟ್ಟು 38 ಅಂತ ಕೊಟ್ಟಿದ್ದಾರೆ, ಆಮೇಲೆ A6 ಬಂದ್ಬಿಟ್ಟು -22 ಅಂತ ಕೊಟ್ಟಿದ್ದಾರೆ. ಈಗ ನಮಗೆ ಏನ್ ಗೊತ್ತಿರ್ಬೇಕಂದ್ರೆ A2 ನ ಏನಂತ ಬರಿಬಹುದು, A+1D ಅಂತ ಬರಿಬಹುದು, ಇಸ್ ಈಕ್ವಲ್ ಟು 38. ಇದು ಒಂದು ಈಕ್ವೇಶನ್ 1.
ಅದೇ ರೀತಿ A6 ನ ನಾವು ಏನಂತ ಬರಿಬಹುದು ಅಂದ್ರೆ A ಪ್ಲಸ್ 5D ಅಂತ ಬರಿಬಹುದು ಇಸ್ ಈಕ್ವಲ್ ಟು -22. ಇದು ಇಕ್ವೇಶನ್ 2. ಓಕೆ, ನಿಮಗೆ ಎರಡು ಬೇಸಿಕ್ ಗೊತ್ತಿರ್ಬೇಕೇನು. A2 ನ ಏನಂತ ಬರಿಬಹುದು A ಪ್ಲಸ್ 1D ಅಂತ ಬರಿಬಹುದು. A6 ನ A ಪ್ಲಸ್ ಅಂತ ಬರ್ಬಿಟ್ಟು 6 ಅಲ್ಲಿ 1 ಹೋದ್ರೆ 5D ಆ ತರ ಬರಿಬೇಕು. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಸಾಲ್ವ್ 192 ಇವರಿಬ್ರು ಈಕ್ವೇಶನ್ ಸಾಲ್ವ್ ಮಾಡಬೇಕು. ಯಾವ ಮೆಥಡ್ ಇಂದ? ಎಲಿಮಿನೇಷನ್ ಮೆಥಡ್ ಇಂದ ಸಾಲ್ವ್ ಮಾಡ್ಬೇಕು. ಓಕೆ, ಸೊ ಈಗ ನಮಗೆ ನೋಡ್ರಿ A ಪ್ಲಸ್ 1D ಇಸ್ ಈಕ್ವಲ್ ಟು 38. ಇನ್ನೊಂದು ಬಂದ್ಬಿಟ್ಟೇನು A ಪ್ಲಸ್ 5D ಇಸ್ ಈಕ್ವಲ್ ಟು -22. ಓಕೆ, ಇವೆರಡು ಈಕ್ವೇಶನ್ ಸಾಲ್ವ್ ಮಾಡ್ಬೇಕು. ಯಾವ ತರ ಮಾಡ್ಬೇಕು ನೋಡ್ರಿ. ಈಗ ಇಲ್ಲಿ ಎಲಿಮಿನೇಷನ್ ಮೆಥಡ್ ಮಾಡ್ಬೇಕಾದ್ರೆ ಐದರ್ A ಆದ್ರೂ ಸೇಮ್ ಇರಬೇಕು, ಇಲ್ಲ D ಆದ್ರೂ ಸೇಮ್ ಇರಬೇಕು. ಇಲ್ಲಿ ನೀವು ನೋಡಿದ್ರೆ A ಸೇಮ್ ಇದೆ ಎರಡು ಈಕ್ವೇಶನ್ ಅಲ್ಲಿ. ಓಕೆ, ಆಮೇಲೆ ಇಲ್ಲಿ ನೋಡ್ರಿ ಎರಡು ಪ್ಲಸ್ ಇದೆ. ಎರಡು ಪ್ಲಸ್ ಇದ್ದ ಕ್ಯಾನ್ಸಲ್ ಆಗಲ್ಲ. ಸೊ ಅವಾಗ ಏನ್ ಮಾಡ್ಬೇಕು ನಾವು? ಸೈನ್ ಚೇಂಜ್ ಮಾಡ್ಬೇಕು. ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಒಂದು ಚೇಂಜ್ ಮಾಡಿದ್ರೆ ಈಕ್ವೇಶನ್ ಅಲ್ಲಿ ಒಂದ್ ಸೈನ್ ಚೇಂಜ್ ಮಾಡಿದ್ರೆ ಎಲ್ಲರದು ಚೇಂಜ್ ಮಾಡ್ಬೇಕು. ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಓಕೆ, ಈಗೇನಾಯ್ತು? ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಒಂದು ಪ್ಲಸ್ ಮೈನಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ತೀವಿ. ಓಕೆ, 5 ಅಲ್ಲಿ 1 ಹೋದ್ರೆ 4D ಆಯ್ತು. ಓಕೆ, ಈಗ ಎರಡು ಪ್ಲಸ್ ಇದ್ದ ಪ್ಲಸ್ ಆಗ್ಬಿಟ್ಟು ಆಡ್ ಮಾಡ್ತೀವಿ. 8 + 2 10, 3 + 2 5, 5 + 1 6. ಓಕೆ, ಸೊ ಎಷ್ಟಾಯ್ತು? ಇದು 60 ಆಯ್ತು. ಈಗ ಏನ್ ಬರಿತೀನಿ? -4D ಇಸ್ ಈಕ್ವಲ್ ಟು 60, D ಇಸ್ ಈಕ್ವಲ್ ಟು 60 ಇಂಟು -4 ಈ ಕಡೆ ಬಂದ್ರೆ ಡಿವೈಡ್ ಬೈ -4. ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಪ್ಲಸ್ ಡಿವೈಡ್ ಬೈ ಮೈನಸ್ ಮೈನಸ್. 4 1 ಜಾ 4, ಎಷ್ಟು ಉಳಿತು? 2 ಉಳಿತು. 4 5 ಜಾ 20. ಡಿ ವ್ಯಾಲ್ಯೂ ಏನು? -15 ಅಂತ ಗೊತ್ತಾಯ್ತು. ಓಕೆ, ಈಗ ನಾವು ಎ ಕಂಡಿಬೇಕಂದ್ರೆ ಈ ವ್ಯಾಲ್ಯೂನ ಈಕ್ವೇಶನ್ 1 ಅಲ್ಲಿ ಹಾಕ್ಬೇಕು. ಪುಟ್ ಡಿ ಇಸ್ ಈಕ್ವಲ್ ಟು -15 ಇನ್ ಈಕ್ವೇಶನ್ 1. ಐದರ್ ನೀವು ಈಕ್ವೇಶನ್ 1 ಅಲ್ಲಾದ್ರೂ ಹಾಕ್ರಿ, ಇಲ್ಲ 2 ಅಲ್ಲಾದ್ರೂ ಹಾಕ್ರಿ. ಓಕೆ, ನಾನು 1 ಅಲ್ಲಿ ಹಾಕ್ತೀನಿ. 1 ಏನು ಕೊಟ್ಟಿದ್ದಾನೆ? ಈಕ್ವೇಶನ್ 1 ಬಂದ್ಬಿಟ್ಟು A ಪ್ಲಸ್ 1D ಇಸ್ ಈಕ್ವಲ್ ಟು 38. ಓಕೆ, A ಪ್ಲಸ್ 1 ಇಂಟು D ಇದ್ದಲ್ಲಿ -15 ಇಸ್ ಈಕ್ವಲ್ ಟು 13. ಈಗ ಪ್ಲಸ್ ಇಂಟು ಮೈನಸ್ ಮೈನಸ್ 115 ಜಾ 15 ಇಸ್ ಈಕ್ವಲ್ ಟು 38 ಆಗುತ್ತೆ. A ಇಸ್ ಈಕ್ವಲ್ ಟು 38 -15 ಆ ಕಡೆ ಹೋದ್ರೆ +15. A ಇಸ್ ಈಕ್ವಲ್ ಟು 8 + 5 13 ಆಯ್ತು. ಓಕೆ, ಆಮೇಲೆ 4 5 53 ಆಯ್ತು. ಓಕೆ, ಎ ವ್ಯಾಲ್ಯೂ ಏನು? 53 ಅಂತ ಗೊತ್ತಾಯ್ತು. ಓಕೆ, ಈಗ ಏನು ಗೊತ್ತಾಯ್ತು, ಡಿನೂ ಗೊತ್ತಾಯ್ತು. ಓಕೆ, ಅದನ್ನ ಇಲ್ಲಿ ಬರ್ತೀನಿ. ಡಿ ವ್ಯಾಲ್ಯೂ ಏನು? -15. ಓಕೆ, ನಿಮಗೆ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ ಎ ಡಿ ಗೊತ್ತಿದ್ರೆ ಯಾವ ಟರ್ಮ್ ಆದ್ರೂ ಕಂಡುಹಿಡಿಬಹುದು. ಓಕೆ, ಈಗ ನೋಡ್ಲಿ ಫಸ್ಟ್ ನಾವೇನ್ ಕಂಡುಹಿಡಿಬೇಕು? A1. ಓಕೆ, ಸೊ ಈಗ ಬರಿತೀನಿ. A1 ಅಂದ್ರೆ ಒಂದೇ, ಎ ಅಂದ್ರೆ ಒಂದೇ. ಸೊ 53. A1 ವ್ಯಾಲ್ಯೂ 53. ನೆಕ್ಸ್ಟ್ ಏನೇನ್ ಕಂಡುಹಿಡಿಬೇಕು ನಾನು? A3 A4 A5. ಓಕೆ, A3 ನ ಏನಂತ ಬರಿತೀವಿ? A ಪ್ಲಸ್ 2D ಅಂತ ಬರ್ಕೋಬಹುದು. ಎ ವ್ಯಾಲ್ಯೂ ಏನು? 53 ಪ್ಲಸ್ 2 ಇಂಟು ಡಿ ವ್ಯಾಲ್ಯೂ -15. ಅವಾಗ ಏನಾಗುತ್ತೆ? 53 ಪ್ಲಸ್ ಇಂಟು ಮೈನಸ್ ಮೈನಸ್ 15 2 ಜಾ 30. ಸೊ ಏನಾಯ್ತು? 53 ಅಲ್ಲಿ 30 ಹೋದ್ರೆ 53. ಇದು ಬಂದ್ಬಿಟ್ಟು A3. ಓಕೆ, ಆಮೇಲೆ ಏನು? A4 ಕಂಡಿಬೇಕು. A4 ನ ಏನಂತ ಬರಿಬಹುದು? A ಪ್ಲಸ್ 3D ಅಂತ ಬರಿಬಹುದು. ಎ ವ್ಯಾಲ್ಯೂ 53 ಪ್ಲಸ್ 3 ಇಂಟು ಡಿ ವ್ಯಾಲ್ಯೂ ಏನು? -15. 53 ಪ್ಲಸ್ ಇಂಟು ಮೈನಸ್ ಮೈನಸ್ 15 3 ಜಾ 45. ಓಕೆ, 53 ಅಲ್ಲಿ 45 ಹೋದ್ರೆ ಏನಾಗುತ್ತೆ? 8 ಬರುತ್ತೆ. ಇದು ಬಂದ್ಬಿಟ್ಟು A4. ಓಕೆ, ಅದೇ ರೀತಿ A5 ಕಂಡಿಬೇಕು. A5 ಅಂದ್ರೆ ನಥಿಂಗ್ ಬಟ್ A ಪ್ಲಸ್ 4D. ಎ ಇದಲ್ಲೇನು? 53 ಪ್ಲಸ್ 4 ಇಂಟು ಡಿ ಇದಲ್ಲೇನು? -15. ಸೊ ಏನಾಗುತ್ತೆ? 53 ಪ್ಲಸ್ ಇಂಟು ಮೈನಸ್ ಮೈನಸ್ 15 4 ಜಾ 60. ಸೊ ಏನಾಗುತ್ತೆ? -7 ಆಗುತ್ತೆ. ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡಬೇಕು. ಓಕೆ, ಇದು A5. ಏನೇನ್ ಬಂತು? 53 23. ಓಕೆ, ಇಲ್ಲಿ ಬರಿತೀನಿ. 53 23 ಆಮೇಲೆ 8 -7. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಸೆಕೆಂಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಫೈಂಡ್ ದ 31st ಟರ್ಮ್ ಆಫ್ ಎನ್ AP. ಓಕೆ, ಏನ್ ಕೇಳ್ತಾನೆ? ಫೈಂಡ್ ದ 31st ಟರ್ಮ್ ಅಂದ್ರೆ A31 ಕಂಡುಹಿಡಿಬೇಕಂತೆ. ಓಕೆ, ಆಮೇಲೆ ಆಫ್ ಎನ್ AP whose 11th ಟರ್ಮ್ ಇಸ್ 38. 11th ಟರ್ಮ್ ಕೊಟ್ಟಿದ್ದಾನೆ. 11th ಟರ್ಮ್ ಏನು?
38 ಅಂತ ಕೊಟ್ಟಿದ್ದಾನೆ. 11th ಟರ್ಮ್ ಅಂದ್ರೆ A11. ಆಮೇಲೆ ಅಂಡ್ ದ 16th ಟರ್ಮ್ ಇಸ್ 73. 16th ಟರ್ಮ್ ಅಂದ್ರೆ ಏನು, A16 ಕೊಟ್ಟಿದ್ದಾರೆ, ಎಷ್ಟು 73 ಅಂತ ಕೊಟ್ಟಿದ್ದಾರೆ. ಈಗ ನಾನು ಈಗ A11 ಏನಂತ ಬರಿಬಹುದು ಅಂದ್ರೆ, A11 A ಪ್ಲಸ್ 10D ಅಂತ ಬರಿಬಹುದು ಇಸ್ ಈಕ್ವಲ್ ಟು 38. ಇದನ್ನ ಇಕ್ವೇಶನ್ 1 ಅಂತ ಕರಿತೀನಿ. ಅದೇ ರೀತಿ A16 ನಾನು ಏನಂತ ಬರಿಬಹುದು ಅಂದ್ರೆ A ಪ್ಲಸ್ 15D ಅಂತ ಬರಿಬಹುದು ಇಸ್ ಈಕ್ವಲ್ ಟು 73. ಇದು ಇಕ್ವೇಶನ್ 2. ಈಗ ನಾನೇನ್ ಮಾಡ್ತೀನಿ, ಸಾಲ್ವ್ 192 ಮಾಡ್ತೀನಿ. ಓಕೆ, ಇವರಿಬ್ರು ಇಕ್ವೇಶನ್ ಸಾಲ್ವ್ ಮಾಡಬೇಕು. ಅದು ಯಾವುದು, ಎಲಿಮಿನೇಷನ್ ಮೆಥಡ್ ಇಂದ ಮಾಡಬೇಕು. A ಪ್ಲಸ್ 10D ಇಸ್ ಈಕ್ವಲ್ ಟು 38. ಇನ್ನೊಂದೇನು A ಪ್ಲಸ್ 15D ಇಸ್ ಈಕ್ವಲ್ ಟು 73. ಓಕೆ, ಈಗ ಎಲಿಮಿನೇಷನ್ ಮೆಥಡ್ ಮಾಡ್ಬೇಕಂದ್ರೆ ಐದರ್ ಎ ಆದ್ರೂ ಸೇಮ್ ಇರಬೇಕು, ಇಲ್ಲ ಡಿ ಆದ್ರೂ ಸೇಮ್ ಇರಬೇಕು. ಇಲ್ಲಿ ನೀವು ನೋಡಿದ್ರೆ ಎ ಸೇಮ್ ಇದೆ. ಓಕೆ, ಸೊ ಇಲ್ಲೇನಿದೆ, ಒಂದು ಎರಡು ಪ್ಲಸ್ ಇದ್ದ ಕ್ಯಾನ್ಸಲ್ ಆಗಲ್ಲ. ಸೊ ಒಂದನ್ನ ಮೈನಸ್ ಮಾಡ್ಕೋಬೇಕು. ನಾನೇನ್ ಮಾಡ್ತೀನಿ, ಇದನ್ನ ಮೈನಸ್ ಮಾಡ್ಕೊಂತೀನಿ. ಈ ಈಕ್ವೇಶನ್ ಅಲ್ಲಿ ಒಂದು ಮೈನಸ್ ಮಾಡು, ಎಲ್ಲರನ್ನ ಸೈನ್ ಚೇಂಜ್ ಮಾಡು. ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಇಲ್ಲಿ ಕೂಡ ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯ್ತು. ಒಂದು ಪ್ಲಸ್ ಮೈನಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡಬೇಕು. 15 ಅಲ್ಲಿ 10 ಹೋದ್ರೆ 5D. ಆಮೇಲೆ ಪ್ಲಸ್ ಮೈನಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. ಓಕೆ, ಸೊ ನಿಮಗೆ 73 ಅಲ್ಲಿ 38 ಹೋದ್ರೆ ಏನಾಗುತ್ತೆ, 13 ಅಲ್ಲಿ 8 ಹೋದ್ರೆ 5. ಓಕೆ, ಇದೇನಾಗುತ್ತೆ 6 ಆಗುತ್ತೆ. 6 ಅಲ್ಲಿ 3 ಹೋದ್ರೆ 3. ಓಕೆ, ಸೊ ಎಷ್ಟಾಯ್ತು, 35 ಆಯ್ತು. ಓಕೆ, ಈಗ ನೋಡ್ರೆ ನೀವು ಡಿ ಇಸ್ ಈಕ್ವಲ್ ಟು, ಸಾರಿ ಏನ್ ಬಂದಿದೆ ನಮಗೆ, -5D ಇಸ್ ಈಕ್ವಲ್ ಟು -35. ಈಗೇನ್ ಬರ್ತೀನಿ, ಡಿ ಇಸ್ ಈಕ್ವಲ್ ಟು -35. ಈ ಇಂಟು -5 ಕಡೆ ಬಂದ್ರೆ ಡಿವೈಡ್ ಬೈ -5 ಆಗುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್, 5 1 ಜಾ 5 7 ಜಾ. ಡಿ ವ್ಯಾಲ್ಯೂ ಏನು, 7 ಅಂತ ಗೊತ್ತಾಯ್ತು. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನಾವು ಈ ಡಿ ವ್ಯಾಲ್ಯೂನ ಈಕ್ವೇಶನ್ 1 ಅಲ್ಲಿ ಹಾಕ್ಬೇಕು. ಓಕೆ, ಸೊ ಏನ್ ಮಾಡ್ತೀನಿ, ಪುಟ್ ಡಿ ಇಸ್ ಈಕ್ವಲ್ ಟು 7 ಇನ್ ಈಕ್ವೇಶನ್ 1. ಈಕ್ವೇಶನ್ 1 ಏನಾಯ್ತು ನೋಡ್ರಿ, ಈಕ್ವೇಶನ್ 1 ಬಂದ್ಬಿಟ್ಟು A ಪ್ಲಸ್ 10D ಇಸ್ ಈಕ್ವಲ್ ಟು 38. ಓಕೆ, ಈಕ್ವೇಶನ್ 1 ಇಲ್ಲಿದೆ, ಏನಿದೆ, A ಪ್ಲಸ್ 10D ಇಸ್ ಈಕ್ವಲ್ ಟು 38. ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ A ಪ್ಲಸ್ 10 ಇಂಟು ಡಿ ವ್ಯಾಲ್ಯೂ ಏನು 7 ಇಸ್ ಈಕ್ವಲ್ ಟು 38. 10 7 ಜಾ 70 ಇಸ್ ಈಕ್ವಲ್ ಟು 38. A ಇಸ್ ಈಕ್ವಲ್ ಟು, ಓಕೆ ಸಾರಿ, ಡಿ ವ್ಯಾಲ್ಯೂ ಏನಿದೆ 7 ಇದೆ. ಓಕೆ, 10 7 ಜಾ 70, 38. ಓಕೆ, ಪ್ಲಸ್ 70 ಆ ಕಡೆ ಹೋದ್ರೆ ಏನಾಗುತ್ತೆ, -70 ಆಗುತ್ತೆ. ಓಕೆ, ಈಗ ಒಂದು ಪ್ಲಸ್ ಮೈನಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 70 ಅಲ್ಲಿ 38 ಹೋಗ್ಬೇಕು. ಓಕೆ, 70 ಅಲ್ಲಿ 38 ಹೋದ್ರೆ 10 ಅಲ್ಲಿ 8 ಹೋದ್ರೆ 2, ಇದೇನಾಗುತ್ತೆ 6, 3 ಆಗುತ್ತೆ, 32 ಆಗುತ್ತೆ. ಇದು ಬಂದು ಎ ವ್ಯಾಲ್ಯೂ, ಇದು ಡಿ ವ್ಯಾಲ್ಯೂ. ಎ ಡಿ ಗೊತ್ತಾದ್ರೆ ನಾವು ಯಾವ ಟರ್ಮ್ ಮಾತ್ರ ಕಂಡುಹಿಡಿಬಹುದು. ಓಕೆ, ಸೊ ಈಗ ನಿಮಗೆ ಏನ್ ಕೊಟ್ಟಿದ್ದಾರೆ ನೋಡ್ರಲ್ಲಿ, ಫೈಂಡ್ ದ 31st ಟರ್ಮ್ ಅಂದ್ರೆ A31 ಕಂಡಿಬೇಕು. ಓಕೆ, ಸೊ ಈಗ ನಾನು ಏನ್ ಬರಿಬಹುದು ಅಂದ್ರೆ A31 ನಾನು ಏನಂತ ಬರಿಬಹುದು, A ಪ್ಲಸ್ 30D ಅಂತ ಬರಿಬಹುದು. ಓಕೆ, ಈಗ ಎ ವ್ಯಾಲ್ಯೂ ಏನು, -32 ಪ್ಲಸ್ 30 ಇಂಟು ಡಿ ವ್ಯಾಲ್ಯೂ ನಮಗೆ ಗೊತ್ತು ಎಷ್ಟು, ಡಿ ವ್ಯಾಲ್ಯೂ 7. ಸೊ ಇಲ್ಲಿ 7 ಬರೀತೀನಿ. -32, 37 ಎಷ್ಟು 210 ಆಗುತ್ತೆ. ಈಗ 210 ಅಲ್ಲಿ 32 ಸಬ್ಟ್ರಾಕ್ಟ್ ಮಾಡು, ಗ್ರೇಟರ್ ನಂಬರ್ ಸೈನ್ ಹಾಕ್ತಿವಿ, ಸಬ್ಟ್ರಾಕ್ಟ್ ಮಾಡಿದ್ರೆ 10 ಅಲ್ಲಿ 2 ಹೋದ್ರೆ 8 ಆಯ್ತು. ಓಕೆ, ಇದು 0 ಆಯ್ತು, ಇದು 1 ಆಯ್ತು. ಮತ್ತೆ ಇಲ್ಲಿ ಬಾರ ತಗೊಂತೀವಿ. ಓಕೆ, 10 ಅಲ್ಲಿ 3 ಹೋದ್ರೇನು 7, ಎಷ್ಟಾಯ್ತು, ಇಲ್ಲಿ 1 ಐತೆ, 178 ಆಯ್ತು. ಇದು ಬಂದ್ಬಿಟ್ಟು A31. ಓಕೆ, ನೀವು ಈ ತರ ಇದನ್ನ ಫೈಂಡ್ ಮಾಡ್ಬೋದು. ಓಕೆನಾ, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಆನ್ AP ಕನ್ಸಿಸ್ಟ್ ಆಫ್ 50 ಟರ್ಮ್ಸ್. ಓಕೆ, ಆ APL ಟೋಟಲ್ ಇರೋದೇ 50 ಟರ್ಮ್ ಅಂತೆ. ಆಫ್ ವಿಚ್ ಥರ್ಡ್ ಟರ್ಮ್ ಇಸ್ 12. ಥರ್ಡ್ ಟರ್ಮ್ ಇಸ್ 12 ಅಂದ್ರೆ ಏನು, A3 ಕೊಟ್ಟಿದ್ದಾರೆ, ಏನು 12 ಅಂತ ಕೊಟ್ಟಿದ್ದಾರೆ. ಆಮೇಲೆ ಅಂಡ್ ದ ಲಾಸ್ಟ್ ಟರ್ಮ್ ಇಸ್ 106. ಓಕೆ, ಅವ್ರು ಏನ್ ಕೊಟ್ಟಿದ್ದಾರೆ, ಲಾಸ್ಟ್ ಟರ್ಮ್ ಅಂತ ಕೊಟ್ಟಿದ್ದಾರೆ. ಈಗ ನಮ್ಗೆ ಆಲ್ರೆಡಿ ಗೊತ್ತು APL ಇರೋದು ಎಷ್ಟು, 50 ಟರ್ಮ್. ಲಾಸ್ಟ್ ಟರ್ಮ್ ಅಂದ್ರೆ ಏನು, 50th ಟರ್ಮ್. ಸೊ ಲಾಸ್ಟ್ ಟರ್ಮ್ ಅಂದ್ರೆ ಇಂಡೈರೆಕ್ಟ್ ಆಗಿ ಏನ್ ಕೊಟ್ಟಿದ್ದಾರೆ, 50th ಟರ್ಮ್ ಅಂದ್ರೆ A50 ಕೊಟ್ಟಿದ್ರೆ ಎಷ್ಟು, 106 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ A3 ನಾನು ಏನಂತ ಬರೀಬಹುದು, A ಪ್ಲಸ್ 2D ಅಂತ ಬರೀಬಹುದು ಇಸ್ ಈಕ್ವಲ್ ಟು 12. ಇದು ಇಕ್ವೇಶನ್ 1. A50 ನ ಏನಂತ ಬರೀಬಹುದು, A ಪ್ಲಸ್ 49D ಅಂತ ಬರೀಬಹುದು ಇಸ್ ಈಕ್ವಲ್ ಟು 106. ಇದು ಇಕ್ವೇಶನ್ 2. ಈಗ ನಾನೇನ್ ಕಂಡ್ಬೇಕು, ಫೈಂಡ್ ದ 29th ಟರ್ಮ್ ಅಂದ್ರೆ A29 ಕಂಡಿಡ್ಬೇಕು. ಓಕೆ, ಸೊ ಈಗ ಏನ್ ಮಾಡ್ಬೇಕು, ನಾನು ಎರಡು ಇಕ್ವೇಶನ್ ಬಂದಿಡಲ್ಲ, ಇದನ್ನ ಸಾಲ್ವ್ ಮಾಡ್ಬೇಕು. ಓಕೆ,
ಸಾಲ್ವ್ equation 1 and 2. Okay, a plus 2d is equal to 12. ಇನ್ನೊಂದು a plus 49d is equal to 106. ಓಕೆ, ಈಗ ನೋಡ್ರಿ, ಈಗ ನಮಗೆ ಏನ್ ಗೊತ್ತಂದ್ರೆ ಎರಡು ಪ್ಲಸ್ ಇದ್ದ ಕ್ಯಾನ್ಸಲ್ ಆಗಲ್ಲ. ಓಕೆ, ಸೊ ಎಲಿಮಿನೇಷನ್ ಮೆಥಡ್ ಮಾಡ್ಬೇಕಂದ್ರೆ ಐದರ್ ಎ ಆದ್ರೂ ಸೇಮ್ ಇರ್ಬೇಕು, ಇಲ್ಲ ಡಿ ಆದ್ರೂ ಸೇಮ್ ಇರ್ಬೇಕು. ಇಲ್ಲಿ ಎ ಸೇಮ್ ಇದೆ, ಬಟ್ ಎರಡು ಪ್ಲಸ್ ಇದೆ. ಎರಡು ಪ್ಲಸ್ ಇದ್ದ ಕ್ಯಾನ್ಸಲ್ ಆಗಲ್ಲ. ಸೊ ಅವಾಗ ಸೈನ್ ಚೇಂಜ್ ಮಾಡ್ಬೇಕು. ಪ್ಲಸ್ ಇರೋದೇನಾಗುತ್ತೆ, ಮೈನಸ್ ಆಗುತ್ತೆ. ಅವಾಗ ಇದೆಲ್ಲ ಎರಡು ನಂಬರ್ದು ಚೇಂಜ್ ಮಾಡ್ಬೇಕು. ಒಂದು ಸೈನ್ ಚೇಂಜ್ ಮಾಡಿದ್ರೆ ಆ ಇಕ್ವೇಶನ್ ಇರೋದು ಎಲ್ಲರದು ಸೈನ್ ಚೇಂಜ್ ಮಾಡ್ಬೇಕು. ಸೊ ಅವಾಗ ಏನಾಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯ್ತು. ಒಂದು ಪ್ಲಸ್ ಮೈನಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 49 ಅಲ್ಲಿ 2 ಹೋದ್ರೆ 47d ಆಗುತ್ತೆ. ಒಂದು ಪ್ಲಸ್ ಮೈನಸ್ ಇದ್ದಾಗ ಗ್ರೇಟರ್ ನಂಬರ್ ಸೈನ್ ಹಾಕ್ಬೇಕು. 106 ಅಲ್ಲಿ 12 ಹೋಗ್ಬೇಕು. ಎಷ್ಟಾಗುತ್ತೆ, 4 9 94 ಆಗುತ್ತೆ. ಓಕೆ, ಈಗ minus 47d is equal to minus 94, d is equal to minus 94 into minus 47. ಈ ಕಡೆ ಬಂದ್ರೆ divide by minus 47, minus minus cancel. 47 1 ಜಾ 47 2 ಜಾ. ಓಕೆ, ಡಬಲ್ ಮಾಡಿದ್ರೆ 94 ಬರುತ್ತೆ. d is equal to ಏನು 2 ಅಂತ ಗೊತ್ತಾಯ್ತು. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡಬೇಕು, put d is equal to 2 in equation 1. ಓಕೆ, ನೀವು ಐದರ್ ಈಕ್ವೇಶನ್ 1 ಅಲ್ಲಾದ್ರೂ ಹಾಕ್ರಿ, ಇಲ್ಲ 2 ಅಲ್ಲಾದ್ರೂ ಹಾಕ್ರಿ, ನಿಮ್ ಇಷ್ಟ. ಓಕೆ, ನಾನು ಈಕ್ವೇಶನ್ 1 ತಗೋತೀನಿ. ಏನಿದೆ, a ಪ್ಲಸ್ 2d is equal to 12. ಓಕೆ, ಈಗ a ಪ್ಲಸ್ 2 ಇಂಟು d ಇದ್ದಲ್ಲೇನು 2 is equal to 12. a ಪ್ಲಸ್ 2 2 ಜಾ 4 is equal to 12. 12 ಪ್ಲಸ್ 4 ಹಾಕೊಂಡು ಹೋದ್ರೆ ಮೈನಸ್ 4. a ವ್ಯಾಲ್ಯೂ ಏನು 8 ಅಂತ ಗೊತ್ತಾಯ್ತು. ಈಗ ನನಗೆ ಏನು ಗೊತ್ತಾಯ್ತು, ಡಿ ಗೊತ್ತಾಯ್ತು. ಎ ಡಿ ಗೊತ್ತಿದ್ರೆ ನಾನು ಯಾವ ಟರ್ಮ್ ಆದ್ರೂ ಕಂಡುಹಿಡಿಬಹುದು. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ, ಏನ್ ಫೈಂಡ್ ಮಾಡ್ಬೇಕು ನಾನು, 29th ಟರ್ಮ್. a 29 ಏನಂತ ಬರೀಬಹುದು, a ಪ್ಲಸ್ 28 ಡಿ ಅಂತ ಬರಿತೀವಿ. ಓಕೆ, ಈಗ ಎ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ ನೋಡ್ರಲ್ಲಿ, ಎ ವ್ಯಾಲ್ಯೂ ನಿಮಗೆ ಎ ವ್ಯಾಲ್ಯೂ 8 ಅಂತ ಗೊತ್ತಾಗಿದೆ, ಡಿ ವ್ಯಾಲ್ಯೂ 2. ಓಕೆ, ಸೊ ಎ ಇದ್ದಲ್ಲಿ 8, ಡಿ ಇದ್ದಲ್ಲಿ 2. ಸೊ ಏನಾಗುತ್ತೆ, 8 ಪ್ಲಸ್ 2 8 ಜಾ 16, 2 2 ಜಾ 4, 4 ಪ್ಲಸ್ 1 5 ಆಯ್ತು. 56 ಪ್ಲಸ್ 8 ಏನಾಗುತ್ತೆ, 64 ಆಗುತ್ತೆ. ಸೊ 29 ಟರ್ಮ್ ಬಂದ್ಬಿಟ್ಟು 64. ನೀವು ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ, ಸೊ ದಟ್ ನಿಮ್ನ ಆ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಮಾಡ್ಕೊಂತೀನಿ. ಅದರಿಂದ ಅಡ್ವಾಂಟೇಜ್ ಏನಂದ್ರೆ, ನಾನು ಮ್ಯಾಥ್ಸ್ ಮತ್ತೆ ಸೈನ್ಸ್ ರಿವಿಷನ್ ಮಾಡ್ತೀನಿ. ಓಕೆ, ಎವ್ರಿ ಡೇ ಒಂದು ವಿಡಿಯೋ ರಿವಿಷನ್ ಮಾಡೇ ಮಾಡ್ತೀನಿ. ಓಕೆ, ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಫುಲ್ ಕವರ್ ಮಾಡ್ತೀವಿ. ಆಮೇಲೆ ಅದನ್ನ ವಾಟ್ಸಪ್ ಗ್ರೂಪ್ ಅಲ್ಲಿ ಡೈಲಿ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಅದು ಡೆಫಿನೆಟ್ಲಿ ನಿಮ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ರಿ. ಆಮೇಲೆ ನೀವು ವಾಟ್ಸಪ್ ಮಾಡಿದ ತಕ್ಷಣ ನಾನೇ ನಿಮಗೆ ಕಾಲ್ ಮಾಡ್ಬಿಟ್ಟು ನೀಟಾಗಿ ಆ ಪ್ರೊಸೀಜರ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮಗೆ ಇಂಟ್ರೆಸ್ಟ್ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯಿನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಂಟ್ರೆಸ್ಟ್. ಬಟ್ ಒಂದ್ಸರಿ ನೀವು ವಾಟ್ಸಪ್ ಈ ನಂಬರ್ಗೆ ಮಾಡ್ರಿ. ಆಮೇಲೆ ನಾನು ಡೈಲಿ ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಮಾಡ್ತೀನಿ. ಆಮೇಲೆ ಎಲ್ಲವೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗಂಗ್ ಮಾಡ್ತೀನಿ. ಓಕೆ, ಡೆಫಿನೆಟ್ಲಿ ನಿಮಗೆ 95 ಪ್ಲಸ್ ಮಾರ್ಕ್ಸ್ ಬರಂಗೆ ನಾನು ರಿವಿಷನ್ ಮಾಡ್ತೀನಿ. ಓಕೆ, ಈವನ್ ವಿತ್ ಬೇಸಿಕ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಆಮೇಲೆ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗೋದ್ ನೋಡ್ರಿ. ಆಮೇಲೆ ನೀವು ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಓಕೆ, ಆಮೇಲೆ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಓಕೆ, ಅವು ಎರಡು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ಕೂಡ ಫಾಲೋ ಮಾಡ್ರಿ, ಸೊ ದಟ್ ನಿಮಗೆ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮು ಫಾಲೋ ಮಾಡ್ರಿ, ಟೆಲಿಗ್ರಾಮ್ ಕೂಡ ಫಾಲೋ ಮಾಡಿ.